ದಿನಾಚರಣೆಗೆ ಗುಲಾಬಿ ಹೂವಿಗೆ ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಈ ತಾಜ್ ಮಹಲ್ ಗುಲಾಬಿಗೆ ಸಖತ್ ಡಿಮ್ಯಾಂಡ್ ಈಗ ಸೃಷ್ಟಿಯಾಗಿದೆ. ಕಳೆದ ವರ್ಷ ಫೆಬ್ರವರಿ 1ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೂ ಕೂಡ 88 ಲಕ್ಷ ಗುಲಾಬಿಗಳು ಸೇಲ್ ಆಗಿದ್ವು. ಈ ಬಾರಿ 1ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೂ ಕೂಡ ಸುಮಾರು 78 ಲಕ್ಷ ಗುಲಾಬಿ ಹೂಗಳು ಸೇಲ್ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಡ್ಬನ್ನಿ. ಪ್ರೇಮಿಗಳ ದಿನಾಚರಣೆಗೆ ಹೂಗಳಿಗೆ, ಅದರಲ್ಲೂ ಗುಲಾಬಿ ಹೂಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ನಾನೀಗ ಬೆಂಗಳೂರಿನ ಅಂತಾರಾಷ್ಟ್ರೀಯ ಪುಷ್ಪ ಹರಾಜು ಕೇಂದ್ರದಲ್ಲಿದ್ದೀನಿ. ಈ ಬಾರಿ ಪ್ರತಿ ಬಾರಿಯಂತೆ ತಾಜ್ ಮಹಲ್ ಹೂವಿಗೆ ಹೆಚ್ಚಿನ ಡಿಮ್ಯಾಂಡ್ ಕ್ರಿಯೇಟ್ ಆಗಿರುವಂತದ್ದು. ನೀವು ನೋಡ್ತಾ ಇದ್ದೀರಾ, ತಾಜ್ ಮಹಲ್ ಹೂವು, ರೆಡ್ ರೋಸಸ್ ನ ತಾಜ್ ಮಹಲ್ ಅಂತ ಕರೀತಾರೆ. ಈ ರೆಡ್ ರೋಸ್ಗೆ ಅಂದ್ರೆ ತಾಜ್ ಮಹಲ್ ಗುಲಾಬಿಗೆ ಹೆಚ್ಚಿನ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ನಾರ್ಮಲ್ ಡೇಸ್ ಅಲ್ಲಿ ಅಂದ್ರೆ ಸಾಮಾನ್ಯ ದಿನಗಳಲ್ಲಿ ಈ ತಾಜ್ ಮಹಲ್ಗೆ 7 ರಿಂದ 8 ರೂಪಾಯಿ ಇರುತ್ತೆ. ಆದ್ರೆ ಪ್ರೇಮಿಗಳ ದಿನಾಚರಣೆ ಹಿನ್ನೆಲೆಯಲ್ಲಿ, ಬೇಡಿಕೆ ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ತಾಜ್ ಮಹಲ್ ಗುಲಾಬಿಗೆ 17 ರಿಂದ 18 ರೂಪಾಯಿ ರೇಟ್ ಹೋಗಿರುವಂತದ್ದು ಕೂಡ ಗೊತ್ತಾಗ್ತಾ ಇದೆ. ಈ ಬಾರಿ ವಿದೇಶಕ್ಕಿಂತ ರಾಜಧಾನಿ ಬೆಂಗಳೂರಿನಲ್ಲಿಯೇ ಗುಲಾಬಿಗಳಿಗೆ ಹೆಚ್ಚಿನ ಡಿಮ್ಯಾಂಡ್ ಆಗ್ತಾ ಇರುವಂತದ್ದು. ಕಳೆದ ಬಾರಿ ಅಂದ್ರೆ ಕಳೆದ ವರ್ಷ ಸರಿಸುಮಾರು ಫೆಬ್ರವರಿ 1ನೇ ತಾರೀಕಿಂದ ಫೆಬ್ರವರಿ 14ನೇ ತಾರೀಕುವರೆಗೂ 88 ಲಕ್ಷ ಗುಲಾಬಿಗಳು ಮಾರಾಟ ಆಗಿತ್ತು. ಈ ಬಾರಿ ಕೇವಲ 12 ದಿನಗಳಲ್ಲಿ ಇಲ್ಲಿ ತನಕ 78 ಲಕ್ಷ ಗುಲಾಬಿಗಳು ಮಾರಾಟ ಆಗಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಒಟ್ಟಿನಲ್ಲಿ ಪ್ರೇಮಿಗಳ ದಿನಾಚರಣೆಗೆ ರೆಡ್ ರೋಸ್ ಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪ್ರೇಮಿಗಳ ದಿನಾಚರಣೆಗೆ ಗುಲಾಬಿ ಹೂವಿಗೆ ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಈ ತಾಜ್ ಮಹಲ್ ಗುಲಾಬಿಗೆ ಸಖತ್ ಡಿಮ್ಯಾಂಡ್ ಈಗ ಸೃಷ್ಟಿಯಾಗಿದೆ. ಕಳೆದ ವರ್ಷ ಫೆಬ್ರವರಿ 1ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೂ ಕೂಡ 88 ಲಕ್ಷ ಗುಲಾಬಿಗಳು ಸೇಲ್ ಆಗಿದ್ವು. ಈ ಬಾರಿ 1ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೂ ಕೂಡ ಸುಮಾರು 78 ಲಕ್ಷ ಗುಲಾಬಿ ಹೂಗಳು ಸೇಲ್ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಡ್ಬನ್ನಿ. ಪ್ರೇಮಿಗಳ ದಿನಾಚರಣೆಗೆ ಹೂಗಳಿಗೆ, ಅದರಲ್ಲೂ ಗುಲಾಬಿ ಹೂಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ನಾನೀಗ ಬೆಂಗಳೂರಿನ ಅಂತಾರಾಷ್ಟ್ರೀಯ ಪುಷ್ಪ ಹರಾಜು ಕೇಂದ್ರದಲ್ಲಿದ್ದೀನಿ. ಈ ಬಾರಿ ಪ್ರತಿ ಬಾರಿಯಂತೆ ತಾಜ್ ಮಹಲ್ ಹೂವಿಗೆ ಹೆಚ್ಚಿನ ಡಿಮ್ಯಾಂಡ್ ಕ್ರಿಯೇಟ್ ಆಗಿರುವಂತದ್ದು. ನೀವು ನೋಡ್ತಾ ಇದ್ದೀರಾ, ತಾಜ್ ಮಹಲ್ ಹೂವು, ರೆಡ್ ರೋಸಸ್ ನ ತಾಜ್ ಮಹಲ್ ಅಂತ ಕರೀತಾರೆ. ಈ ರೆಡ್ ರೋಸ್ಗೆ ಅಂದ್ರೆ ತಾಜ್ ಮಹಲ್ ಗುಲಾಬಿಗೆ ಹೆಚ್ಚಿನ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ನಾರ್ಮಲ್ ಡೇಸ್ ಅಲ್ಲಿ ಅಂದ್ರೆ ಸಾಮಾನ್ಯ ದಿನಗಳಲ್ಲಿ ಈ ತಾಜ್ ಮಹಲ್ಗೆ 7 ರಿಂದ 8 ರೂಪಾಯಿ ಇರುತ್ತೆ. ಆದ್ರೆ ಪ್ರೇಮಿಗಳ ದಿನಾಚರಣೆ ಹಿನ್ನೆಲೆಯಲ್ಲಿ, ಬೇಡಿಕೆ ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ತಾಜ್ ಮಹಲ್ ಗುಲಾಬಿಗೆ 17 ರಿಂದ 18 ರೂಪಾಯಿ ರೇಟ್ ಹೋಗಿರುವಂತದ್ದು ಕೂಡ ಗೊತ್ತಾಗ್ತಾ ಇದೆ. ಈ ಬಾರಿ ವಿದೇಶಕ್ಕಿಂತ ರಾಜಧಾನಿ ಬೆಂಗಳೂರಿನಲ್ಲಿಯೇ ಗುಲಾಬಿಗಳಿಗೆ ಹೆಚ್ಚಿನ ಡಿಮ್ಯಾಂಡ್ ಆಗ್ತಾ ಇರುವಂತದ್ದು. ಕಳೆದ ಬಾರಿ ಅಂದ್ರೆ ಕಳೆದ ವರ್ಷ ಸರಿಸುಮಾರು ಫೆಬ್ರವರಿ 1ನೇ ತಾರೀಕಿಂದ ಫೆಬ್ರವರಿ 14ನೇ ತಾರೀಕುವರೆಗೂ 88 ಲಕ್ಷ ಗುಲಾಬಿಗಳು ಮಾರಾಟ ಆಗಿತ್ತು. ಈ ಬಾರಿ ಕೇವಲ 12 ದಿನಗಳಲ್ಲಿ ಇಲ್ಲಿ ತನಕ 78 ಲಕ್ಷ ಗುಲಾಬಿಗಳು ಮಾರಾಟ ಆಗಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಒಟ್ಟಿನಲ್ಲಿ ಪ್ರೇಮಿಗಳ ದಿನಾಚರಣೆಗೆ ರೆಡ್ ರೋಸ್ ಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ. ಪ್ರೇಮಿಗಳ ದಿನಾಚರಣೆಗೆ ಗುಲಾಬಿ ಹೂವಿಗೆ ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಈ ತಾಜ್ ಮಹಲ್ ಗುಲಾಬಿಗೆ ಸಖತ್ ಡಿಮ್ಯಾಂಡ್ ಈಗ ಸೃಷ್ಟಿಯಾಗಿದೆ. ಕಳೆದ ವರ್ಷ ಫೆಬ್ರವರಿ 1ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೂ ಕೂಡ 88 ಲಕ್ಷ ಗುಲಾಬಿಗಳು ಸೇಲ್ ಆಗಿದ್ವು. ಈ ಬಾರಿ 1ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೂ ಕೂಡ ಸುಮಾರು 78 ಲಕ್ಷ ಗುಲಾಬಿ ಹೂಗಳು ಸೇಲ್ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಡ್ಬನ್ನಿ. ಪ್ರೇಮಿಗಳ ದಿನಾಚರಣೆಗೆ ಹೂಗಳಿಗೆ, ಅದರಲ್ಲೂ ಗುಲಾಬಿ ಹೂಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ನಾನೀಗ ಬೆಂಗಳೂರಿನ ಅಂತಾರಾಷ್ಟ್ರೀಯ ಪುಷ್ಪ ಹರಾಜು ಕೇಂದ್ರದಲ್ಲಿದ್ದೀನಿ. ಈ ಬಾರಿ ಪ್ರತಿ ಬಾರಿಯಂತೆ ತಾಜ್ ಮಹಲ್ ಹೂವಿಗೆ ಹೆಚ್ಚಿನ ಡಿಮ್ಯಾಂಡ್ ಕ್ರಿಯೇಟ್ ಆಗಿರುವಂತದ್ದು. ನೀವು ನೋಡ್ತಾ ಇದ್ದೀರಾ, ತಾಜ್ ಮಹಲ್ ಹೂವು, ರೆಡ್ ರೋಸಸ್ ನ ತಾಜ್ ಮಹಲ್ ಅಂತ ಕರೀತಾರೆ. ಈ ರೆಡ್ ರೋಸ್ಗೆ ಅಂದ್ರೆ ತಾಜ್ ಮಹಲ್ ಗುಲಾಬಿಗೆ ಹೆಚ್ಚಿನ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ನಾರ್ಮಲ್ ಡೇಸ್ ಅಲ್ಲಿ ಅಂದ್ರೆ ಸಾಮಾನ್ಯ ದಿನಗಳಲ್ಲಿ ಈ ತಾಜ್ ಮಹಲ್ಗೆ 7 ರಿಂದ 8 ರೂಪಾಯಿ ಇರುತ್ತೆ. ಆದ್ರೆ ಪ್ರೇಮಿಗಳ ದಿನಾಚರಣೆ ಹಿನ್ನೆಲೆಯಲ್ಲಿ, ಬೇಡಿಕೆ ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ತಾಜ್ ಮಹಲ್ ಗುಲಾಬಿಗೆ 17 ರಿಂದ 18 ರೂಪಾಯಿ ರೇಟ್ ಹೋಗಿರುವಂತದ್ದು ಕೂಡ ಗೊತ್ತಾಗ್ತಾ ಇದೆ. ಈ ಬಾರಿ ವಿದೇಶಕ್ಕಿಂತ ರಾಜಧಾನಿ ಬೆಂಗಳೂರಿನಲ್ಲಿಯೇ ಗುಲಾಬಿಗಳಿಗೆ ಹೆಚ್ಚಿನ ಡಿಮ್ಯಾಂಡ್ ಆಗ್ತಾ ಇರುವಂತದ್ದು. ಕಳೆದ ಬಾರಿ ಅಂದ್ರೆ ಕಳೆದ ವರ್ಷ ಸರಿಸುಮಾರು ಫೆಬ್ರವರಿ 1ನೇ ತಾರೀಕಿಂದ ಫೆಬ್ರವರಿ 14ನೇ ತಾರೀಕುವರೆಗೂ 88 ಲಕ್ಷ ಗುಲಾಬಿಗಳು ಮಾರಾಟ ಆಗಿತ್ತು. ಈ ಬಾರಿ ಕೇವಲ 12 ದಿನಗಳಲ್ಲಿ ಇಲ್ಲಿ ತನಕ 78 ಲಕ್ಷ ಗುಲಾಬಿಗಳು ಮಾರಾಟ ಆಗಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಒಟ್ಟಿನಲ್ಲಿ ಪ್ರೇಮಿಗಳ ದಿನಾಚರಣೆಗೆ ರೆಡ್
ರೋಸ್ಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪ್ರೇಮಿಗಳ ದಿನಾಚರಣೆಗೆ ಗುಲಾಬಿ ಹೂವಿಗೆ ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಈ ತಾಜ್ ಮಹಲ್ ಗುಲಾಬಿಗೆ ಸಖತ್ ಡಿಮ್ಯಾಂಡ್ ಈಗ ಸೃಷ್ಟಿಯಾಗಿದೆ. ಕಳೆದ ವರ್ಷ ಫೆಬ್ರವರಿ 1ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೂ ಕೂಡ 88 ಲಕ್ಷ ಗುಲಾಬಿಗಳು ಸೇಲ್ ಆಗಿದ್ವು. ಈ ಬಾರಿ 1ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೂ ಕೂಡ ಸುಮಾರು 78 ಲಕ್ಷ ಗುಲಾಬಿ ಹೂಗಳು ಸೇಲ್ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಡ್ಬನ್ನಿ. ಪ್ರೇಮಿಗಳ ದಿನಾಚರಣೆಗೆ ಹೂಗಳಿಗೆ, ಅದರಲ್ಲೂ ಗುಲಾಬಿ ಹೂಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ನಾನೀಗ ಬೆಂಗಳೂರಿನ ಅಂತಾರಾಷ್ಟ್ರೀಯ ಪುಷ್ಪಹರಾಜು ಕೇಂದ್ರದಲ್ಲಿದ್ದೀನಿ. ಈ ಬಾರಿ ಪ್ರತಿ ಬಾರಿಯಂತೆ ತಾಜ್ ಮಹಲ್ ಹೂವಿಗೆ ಹೆಚ್ಚಿನ ಡಿಮ್ಯಾಂಡ್ ಕ್ರಿಯೇಟ್ ಆಗಿರುವಂತದ್ದು. ನೀವು ನೋಡ್ತಾ ಇದ್ದೀರಾ, ತಾಜ್ ಮಹಲ್ ಹೂವು, ರೆಡ್ ರೋಸಸ್ ನ ತಾಜ್ ಮಹಲ್ ಅಂತ ಕರೀತಾರೆ. ಈ ರೆಡ್ ರೋಸ್ಗೆ ಅಂದ್ರೆ ತಾಜ್ ಮಹಲ್ ಗುಲಾಬಿಗೆ ಹೆಚ್ಚಿನ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ನಾರ್ಮಲ್ ಡೇಸ್ ಅಲ್ಲಿ ಅಂದ್ರೆ ಸಾಮಾನ್ಯ ದಿನಗಳಲ್ಲಿ ಈ ತಾಜ್ ಮಹಲ್ಗೆ 7 ರಿಂದ 8 ರೂಪಾಯಿ ಇರುತ್ತೆ. ಆದ್ರೆ ಪ್ರೇಮಿಗಳ ದಿನಾಚರಣೆ ಹಿನ್ನೆಲೆಯಲ್ಲಿ, ಬೇಡಿಕೆ ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ತಾಜ್ ಮಹಲ್ ಗುಲಾಬಿಗೆ 17 ರಿಂದ 18 ರೂಪಾಯಿ ರೇಟ್ ಹೋಗಿರುವಂತದ್ದು ಕೂಡ ಗೊತ್ತಾಗ್ತಾ ಇದೆ. ಈ ಬಾರಿ ವಿದೇಶಕ್ಕಿಂತ ರಾಜಧಾನಿ ಬೆಂಗಳೂರಿನಲ್ಲಿಯೇ ಗುಲಾಬಿಗಳಿಗೆ ಹೆಚ್ಚಿನ ಡಿಮ್ಯಾಂಡ್ ಆಗ್ತಾ ಇರುವಂತದ್ದು. ಕಳೆದ ವರ್ಷ ಸರಿಸುಮಾರು ಫೆಬ್ರವರಿ 1ನೇ ತಾರೀಕಿಂದ ಫೆಬ್ರವರಿ 14ನೇ ತಾರೀಕುವರೆಗೂ 88 ಲಕ್ಷ ಗುಲಾಬಿಗಳು ಮಾರಾಟ ಆಗಿತ್ತು. ಈ ಬಾರಿ ಕೇವಲ 12 ದಿನಗಳಲ್ಲಿ ಇಲ್ಲಿ ತನಕ 78 ಲಕ್ಷ ಗುಲಾಬಿಗಳು ಮಾರಾಟ ಆಗಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಒಟ್ಟಿನಲ್ಲಿ ಪ್ರೇಮಿಗಳ ದಿನಾಚರಣೆಗೆ ರೆಡ್ ರೋಸ್ಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪ್ರೇಮಿಗಳ ದಿನಾಚರಣೆಗೆ ಗುಲಾಬಿ ಹೂವಿಗೆ ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಈ ತಾಜ್ ಮಹಲ್ ಗುಲಾಬಿಗೆ ಸಖತ್ ಡಿಮ್ಯಾಂಡ್ ಈಗ ಸೃಷ್ಟಿಯಾಗಿದೆ. ಕಳೆದ ವರ್ಷ ಫೆಬ್ರವರಿ 1ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೂ ಕೂಡ 88 ಲಕ್ಷ ಗುಲಾಬಿಗಳು ಸೇಲ್ ಆಗಿದ್ವು. ಈ ಬಾರಿ 1ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೂ ಕೂಡ ಸುಮಾರು 78 ಲಕ್ಷ ಗುಲಾಬಿ ಹೂಗಳು ಸೇಲ್ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಡ್ಬನ್ನಿ. ಪ್ರೇಮಿಗಳ ದಿನಾಚರಣೆಗೆ ಹೂಗಳಿಗೆ, ಅದರಲ್ಲೂ ಗುಲಾಬಿ ಹೂಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ನಾನೀಗ ಬೆಂಗಳೂರಿನ ಅಂತಾರಾಷ್ಟ್ರೀಯ ಪುಷ್ಪಹರಾಜು ಕೇಂದ್ರದಲ್ಲಿದ್ದೀನಿ. ಈ ಬಾರಿ ಪ್ರತಿ ಬಾರಿಯಂತೆ ತಾಜ್ ಮಹಲ್ ಹೂವಿಗೆ ಹೆಚ್ಚಿನ ಡಿಮ್ಯಾಂಡ್ ಕ್ರಿಯೇಟ್ ಆಗಿರುವಂತದ್ದು. ನೀವು ನೋಡ್ತಾ ಇದ್ದೀರಾ, ತಾಜ್ ಮಹಲ್ ಹೂವು, ರೆಡ್ ರೋಸಸ್ ನ ತಾಜ್ ಮಹಲ್ ಅಂತ ಕರೀತಾರೆ. ಈ ರೆಡ್ ರೋಸ್ಗೆ ಅಂದ್ರೆ ತಾಜ್ ಮಹಲ್ ಗುಲಾಬಿಗೆ ಹೆಚ್ಚಿನ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ನಾರ್ಮಲ್ ಡೇಸ್ ಅಲ್ಲಿ ಅಂದ್ರೆ ಸಾಮಾನ್ಯ ದಿನಗಳಲ್ಲಿ ಈ ತಾಜ್ ಮಹಲ್ಗೆ 7 ರಿಂದ 8 ರೂಪಾಯಿ ಇರುತ್ತೆ. ಆದ್ರೆ ಪ್ರೇಮಿಗಳ ದಿನಾಚರಣೆ ಹಿನ್ನೆಲೆಯಲ್ಲಿ, ಬೇಡಿಕೆ ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ತಾಜ್ ಮಹಲ್ ಗುಲಾಬಿಗೆ 17 ರಿಂದ 18 ರೂಪಾಯಿ ರೇಟ್ ಹೋಗಿರುವಂತದ್ದು ಕೂಡ ಗೊತ್ತಾಗ್ತಾ ಇದೆ. ಈ ಬಾರಿ ವಿದೇಶಕ್ಕಿಂತ ರಾಜಧಾನಿ ಬೆಂಗಳೂರಿನಲ್ಲಿಯೇ ಗುಲಾಬಿಗಳಿಗೆ ಹೆಚ್ಚಿನ ಡಿಮ್ಯಾಂಡ್ ಆಗ್ತಾ ಇರುವಂತದ್ದು. ಕಳೆದ ವರ್ಷ ಸರಿಸುಮಾರು ಫೆಬ್ರವರಿ 1ನೇ ತಾರೀಕಿಂದ ಫೆಬ್ರವರಿ 14ನೇ ತಾರೀಕುವರೆಗೂ 88 ಲಕ್ಷ ಗುಲಾಬಿಗಳು ಮಾರಾಟ ಆಗಿತ್ತು. ಈ ಬಾರಿ ಕೇವಲ 12 ದಿನಗಳಲ್ಲಿ ಇಲ್ಲಿ ತನಕ 78 ಲಕ್ಷ ಗುಲಾಬಿಗಳು ಮಾರಾಟ ಆಗಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಒಟ್ಟಿನಲ್ಲಿ ಪ್ರೇಮಿಗಳ ದಿನಾಚರಣೆಗೆ ರೆಡ್ ರೋಸ್ಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪ್ರೇಮಿಗಳ ದಿನಾಚರಣೆಗೆ ಗುಲಾಬಿ ಹೂವಿಗೆ ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಈ ತಾಜ್ ಮಹಲ್ ಗುಲಾಬಿಗೆ ಸಖತ್ ಡಿಮ್ಯಾಂಡ್ ಈಗ ಸೃಷ್ಟಿಯಾಗಿದೆ. ಕಳೆದ ವರ್ಷ ಫೆಬ್ರವರಿ 1ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೂ ಕೂಡ 88 ಲಕ್ಷ ಗುಲಾಬಿಗಳು ಸೇಲ್ ಆಗಿದ್ವು. ಈ ಬಾರಿ 1ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೂ ಕೂಡ ಸುಮಾರು 78 ಲಕ್ಷ ಗುಲಾಬಿ ಹೂಗಳು ಸೇಲ್ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಡ್ಬನ್ನಿ. ಪ್ರೇಮಿಗಳ ದಿನಾಚರಣೆಗೆ ಹೂಗಳಿಗೆ, ಅದರಲ್ಲೂ ಗುಲಾಬಿ ಹೂಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ನಾನೀಗ ಬೆಂಗಳೂರಿನ ಅಂತಾರಾಷ್ಟ್ರೀಯ ಪುಷ್ಪಹರಾಜು ಕೇಂದ್ರದಲ್ಲಿದ್ದೀನಿ. ಈ ಬಾರಿ ಪ್ರತಿ ಬಾರಿಯಂತೆ ತಾಜ್ ಮಹಲ್ ಹೂವಿಗೆ ಹೆಚ್ಚಿನ ಡಿಮ್ಯಾಂಡ್ ಕ್ರಿಯೇಟ್ ಆಗಿರುವಂತದ್ದು. ನೀವು ನೋಡ್ತಾ ಇದ್ದೀರಾ, ತಾಜ್ ಮಹಲ್ ಹೂವು, ರೆಡ್ ರೋಸಸ್ ನ ತಾಜ್ ಮಹಲ್ ಅಂತ ಕರೀತಾರೆ. ಈ ರೆಡ್ ರೋಸ್ಗೆ ಅಂದ್ರೆ ತಾಜ್ ಮಹಲ್ ಗುಲಾಬಿಗೆ ಹೆಚ್ಚಿನ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ನಾರ್ಮಲ್ ಡೇಸ್ ಅಲ್ಲಿ ಅಂದ್ರೆ ಸಾಮಾನ್ಯ ದಿನಗಳಲ್ಲಿ ಈ ತಾಜ್ ಮಹಲ್ಗೆ 7 ರಿಂದ 8 ರೂಪಾಯಿ ಇರುತ್ತೆ. ಆದ್ರೆ ಪ್ರೇಮಿಗಳ ದಿನಾಚರಣೆ ಹಿನ್ನೆಲೆಯಲ್ಲಿ, ಬೇಡಿಕೆ ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ತಾಜ್ ಮಹಲ್ ಗುಲಾಬಿಗೆ
17ರಿಂದ 18 ರೂಪಾಯಿ ರೇಟ್ ಹೋಗಿರುವಂತದ್ದು ಕೂಡ ಗೊತ್ತಾಗ್ತಾ ಇದೆ. ಈ ಬಾರಿ ವಿದೇಶಕ್ಕಿಂತ ರಾಜಧಾನಿ ಬೆಂಗಳೂರಿನಲ್ಲಿಯೇ ಗುಲಾಬಿಗಳಿಗೆ ಹೆಚ್ಚಿನ ಡಿಮ್ಯಾಂಡ್ ಆಗ್ತಾ ಇರುವಂತದ್ದು. ಕಳೆದ ವರ್ಷ ಸರಿಸುಮಾರು ಫೆಬ್ರವರಿ 1ನೇ ತಾರೀಕಿಂದ ಫೆಬ್ರವರಿ 14ನೇ ತಾರೀಕುವರೆಗೂ 88 ಲಕ್ಷ ಗುಲಾಬಿಗಳು ಮಾರಾಟ ಆಗಿತ್ತು. ಈ ಬಾರಿ ಕೇವಲ 12 ದಿನಗಳಲ್ಲಿ ಇಲ್ಲಿ ತನಕ 78 ಲಕ್ಷ ಗುಲಾಬಿಗಳು ಮಾರಾಟ ಆಗಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಒಟ್ಟಿನಲ್ಲಿ ಪ್ರೇಮಿಗಳ ದಿನಾಚರಣೆಗೆ ರೆಡ್ ರೋಸ್ ಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.